ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಇವತ್ತು ನೋಡಿ ಸ್ವಲ್ಪ ಕಿಚನ್ಗೆ ಅಂದರೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿದ್ದು, ಅಂದರೆ ಬಾಂಡೆ ಸಾಮಾನುಗಳು ಬೇಕಾಗಿದ್ದವು, ಪಾತ್ರೆಗಳು. ಹಾಗಾಗಿ ಪಾತ್ರೆ ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ಸ್ವಲ್ಪ ಐಟಮ್ಸ್ಗಳನ್ನು ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ ಹೇಳಿ. ಇಲ್ಲಿ ನೋಡಿ ತಗೊಳ್ತಾ ಇದ್ದೀವಿ. ಇದು ಸೆಟ್ಟು ಬರುತ್ತೆ. ಇದು ಅಂದರೆ ಕುಕ್ ಮಾಡಲಿಕ್ಕೆ 4 ಸೆಟ್ಟಿಂದು ಒಂದು ಪಾತ್ರೆ ಸೆಟ್ಟನ್ನು ತಗೊಳ್ತಾ ಇದ್ದೀನಿ. ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾರೆ ಇವರು, 1200 1300 ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡ್ತಾ ಇದ್ದೀವಿ ಹೇಗಿದೆ ಅಂತ ಹೇಳಿ. ಹಾಗೆ ಒಂದು ಕಡಾಯನ್ನು ಕೂಡ ಬೇಕಾಗಿತ್ತು, ಹಾಗಾಗಿ ಆ ಕಡಾಯನ್ನು ಕೂಡ ಕೇಳಿದ್ವಿ. ಅವರು ಅದಕ್ಕೂ ಕೂಡ 1500 1400 ಹೇಳ್ತಿದ್ದಾರೆ. ತುಂಬ ಕಾಸ್ಟ್ಲಿ ಇದಾವ್ರಿತ್ತು ಸಾಮಾನ. ಹಾಗಾಗಿ ಎಂಥ ಕಾಸ್ಟ್ಲಿ ಇದ್ದು ಮತ್ತು ನಮಗೆ ದಿನನಿತ್ಯ ಅಡುಗೆ ಮಾಡಲಿಕ್ಕೆ ಬೇಕೇ ಬೇಕು. ಹಾಗಾಗಿ ಒಂದಿಷ್ಟು ಕಿಚನ್ಗೆ ಸಂಬಂಧಪಟ್ಟಂಥ ಪಾತ್ರೆಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ವಿ. ಹಾಗೆ ನೋಡಿ, ಇನ್ನೂವರೆಗೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರ್ತೈತಿ, ನೀವು ತಟ್ಟನಂತ ಹೇಳಿ ನೀವು ಆನ್ ಮಾಡ್ಕೋಬೋದ್ರಿ. ನೋಡಿರಿ, ಇಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ ರೀತಿ ಇದ್ದಾವೆ ಈ ಒಂದು ಪಾತ್ರೆಗಳು ಅಂತ ಹೇಳಿ ತೋರಿಸ್ಕೊಳ್ತೀನಿ ನೋಡಿ. ಇವು 4 ಸೆಟ್ಟುಗಳು ಇರ್ತವೆ ಇವು. ಇದನ್ನು ನೋಡಿರಿ, ಮೇಲೆ ಮುಚ್ಚಳನೂ ಕೂಡ ಇರುತ್ತೆ ಇದಕ್ಕೆ. ಅದಕ್ಕೆ ಬೇರೆದೇನು ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲ ಸೆಟ್ಟೇ ಬರುತ್ತೆ. ಕೆಳಗೆ ತಾಮ್ರ ಕೂಡ ಇದೆ. ಹಾಗಾಗಿ ತುಂಬ ಚೆನ್ನಾಗಿ ಕುಕ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಒಂದು ಸೆಟ್ಟನ್ನು ತೊಗೊಂಬಂದೆ. ಇದು 1200 ರೂಪಾಯಿನ ಅಂತ ಹೇಳಿದ್ರು, ಅಂದರೆ 1200 ರೂಪಾಯಿ ಹೇಳಿದರು. ನಾವು ಒಂದು 1000 ರೂಪಾಯಿ ಮಾಡಿ ತೊಗೊಂಬಂದಿವ್ರಿ. ಇದು ನೋಡಿರಿ 4 ಸೆಟ್ ಇದೆ. ಹಾಗೆ ನೋಡಿರಿ, ಇಲ್ಲಿ ನಮ್ಮ ಪ್ರಜ್ವಲ ಕಡಾಯನ್ನು ಕೂಡ ಹೇಳ್ಕೊಂಡಿದ್ದಾನೆ. ಇದು ನಾನ್ ಸ್ಟಿಕ್ ಕಡಾಯಿ. ಇದಕ್ಕೂ ಕೂಡ 1200 ಹೇಳಿದ್ರು. ಇದಕ್ಕೆ 900 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೇವ್ರಿ. ತುಂಬ ಚೆನ್ನಾಗಿದೆ. ಹಾಗೆ ತುಂಬ ವೇಟನ್ನು ಕೂಡ ಇದೆ. ಚೆನ್ನಾಗಿದೆ ಈ ಒಂದು ಕಡಾಯಿ. ಹಾಗಾಗಿ ತೊಗೊಂಬಂದ್ರಿ. ನೋಡ್ರಿ, ಇದು ತೋರಿಸ್ತಾ ಇದ್ದೀನಲ್ಲ, ತುಂಬ ಚೆಂದ ಇದೆ. ಕೆಂಪದಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕಡಾಯಿದ್ದು. ಹಾಗಾಗಿ ತೊಗೊಂಬಂದೆ. ಹಾಗೆ ನೋಡಿರಿ, ಇಲ್ಲಿ 4 ಸೆಟ್ಟು ಬರುತ್ತಲ್ಲ, ನಾವು 4 ಸೆಟ್ಟಲ್ಲಿ ನಾವು ಬೇಕಾದರೆ ಅಡುಗೆ ಮಾಡ್ಕೊಂಡ್ಬಿಟ್ಟು ತೆಗೆದು ಇಟ್ಕೋಬೋದು, ಅಥವಾ ನಾವು ಅಡುಗೆನೂ ಕೂಡ ಅದರಲ್ಲಿ ಮಾಡ್ಬೋದು ರೀ. ಹಾಗಾಗಿ ಎರಡಕ್ಕೂ ಸಂಬಂಧಪಟ್ಟಂಥದ್ದು ಬರ್ತೈತೆ ಅಂತ ಹೇಳಿ ತೊಗೊಂಬಂದೆ. ಅಂದರೆ ಇನ್ನೊಂದು ಟೈಪ್ ಇದ್ರದ್ದು, ಅದು ಏನೋ ಕುಕ್ ಮಾಡಲಿಕ್ಕೆ ಬರಲ್ಲಂತೆ, ಸರ್ವ್ ಮಾಡೋಕೆ ಅಷ್ಟೇ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಕುಕ್ ಮಾಡಲಿಕ್ಕೆ ಬೇಕಂತ ಹೇಳಿ ನಾನು ಈ ಒಂದು ಪಾತ್ರೆಗಳನ್ನ ಖರೀದಿ ಮಾಡಿದ್ದೆ ನಾನು. ಇದು 4 ಸೆಟ್ ಫುಲ್ ಇದೆ ಇದು. ಇವಾಗ ನೋಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಅದಕ್ಕೆ ಮೇಲೆ ಮುಚ್ಚಳನೂ ಕೂಡ ಇದೆ. ತುಂಬ ಚೆಂದ ಕಾಣ್ತವೆ ಪಾತ್ರೆಗಳಿವು. ಹಾಗೆ ನಾವು ಅಡುಗೆ ಮಾಡಿಕೊಂಡಿದ್ದನ್ನು ಸರ್ವ್ ಕೂಡ ಮಾಡ್ಕೋಬೋದ್ರಿ ಇದ್ರೊಳಗೆ. ನೋಡಿರಿ 4 ನಮ್ಮ ಪ್ರಜ್ವಲ್ ಹೆಂಗೆ ತೋರ್ಸಕತ್ಕಂದ್ರೆ, ಇದು ಕಡಾಯ ನೋಡಿರಿ, ಇದಕ್ಕೆ ತಿಕ್ಕಕ್ಕೆ ಕೂಡ ಕೊಟ್ಟಿದ್ದಾರೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಇವತ್ತು ಇವನ್ನ ಖರೀದಿ ಮಾಡಿದ್ರಿ. ಖರೀದಿ ಮಾಡಿಬಿಟ್ಟು ಇವತ್ತು ನೋಡಿ, ನಾನು ಸ್ವಲ್ಪ ಟೊಮೆಟೊ ಸಾಂಬಾರನ್ನು ಮಾಡಬೇಕಂತ ಹೇಳ್ಕೊಂಡಿದ್ದೆ. ಅನ್ನ ರೊಟ್ಟಿ ಪಲ್ಯ ಮಾಡಿದ್ದೀರಿ. ಸ್ವಲ್ಪ ಟೊಮೆಟೊ ಸಾಂಬಾರನ್ನು ಯಾವ ರೀತಿ ಮಾಡಿದೆ ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಇವತ್ತು ಟೊಮೆಟೊ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಂಬಾರು ಮಾಡಲಿಕ್ಕೆ 3 ಟೊಮೆಟೊ ಹಣ್ಣನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ತೊಳೆದಿಟ್ಕೊಂಡು ಹೆಚ್ಚಿ ಇದನ್ನ ಮಾಡ್ರಿ. ಯಾಕಂದ್ರೆ ಮಳೆಗಾಲ ಅಲ್ವಾ, ಹುಳಗಳು ಜಾಸ್ತಿ ಇರ್ತವೆ. ಹಾಗಾಗಿ ನೋಡಿ ಹೆಚ್ಚು ಇಟ್ಕೊಳ್ಳಿ. ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ರಿಂದ 3 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕು. ನೋಡಿ, ನಾನು ಅಷ್ಟನ್ನು ಒಮ್ಮೆಗೆ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸಪ್ರೇಟ್ ಕೂಡ ಹುರ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆಲ್ಲ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಕೂಡ ಬಿದ್ದಿದೆ. ಇದನ್ನ ಸ್ವಲ್ಪ ಮೆತ್ತಗಾಗುವವರೆಗೂ ಹುರ್ಕೋಬೇಕು. ನೋಡಿ, ಒಂದು ಅರ್ಧ ಬಟ್ಟಲು ಕೊಬ್ಬರಿನ ತಗೊಂಡಿದ್ದೀನಿ. ಇವಾಗ ಒಡೆದಿದ್ದು ಸ್ವಲ್ಪ ಇದು ಕಾಣ್ತಾ ಇದೆ, ಇದೆ ಸಿಪ್ಪೆ. ಇದನ್ನ ತೊಳ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಹೆಚ್ಚಿಟ್ಕೋಬೇಕು. ಇದನ್ನ ಈ ತರ ನಾವು ಹೆಚ್ಚಿಟ್ಕೊಂಡಿದ್ದೀವಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರ್ಬೇಕು. 2 ಏಲಕ್ಕಾಯಿ, 3 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ನಾವು ಸಣ್ಣಗೆ ರುಬ್ಕೊಂಡ್ಬರ್ಬೇಕು. ನಾನು ಮೊದಲೇ ತೋರಿಸಿದ್ನಲ್ಲ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರ್ಕೊಳ್ತಾ ಇದ್ದೀನಿ ಅಂತೇಳಿ. ಇದು ಸಣ್ಣಗಾದ ನಂತರ ಅದನ್ನು ಕೂಡ ಹಾಕ್ಕೊಂಡು ನಾವು ಸಣ್ಣಗೆ ರುಬ್ಕೊಂಡ್ಬರ್ಬೇಕು. ನೋಡಿ ಇವಾಗ ಸಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆ ಹಾಕ್ಲಿಕ್ಕೆ ನಾನೇನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಜಾಸ್ತಿ ಎಣ್ಣೆನ ಹಾಕಿ ಅಡುಗೆ ಮಾಡೋದಿಲ್ಲ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಕೈಯಾಡಬೇಕು. ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಟೇಸ್ಟನ್ನು ಕೂಡ ಬರುತ್ತೆ. ಇವಾಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ನಾನು ಹಾಕ್ಕೊಳ್ತೀನಿ. ನಾವು ಉಪ್ಪನ್ನ ಮೊದಲೇ ಹಾಕ್ಕೊಂಡಿದ್ವಿ. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಮತ್ತೆ ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಆಗೋಷ್ಟು ನೀರನ್ನು ಹಾಕ್ಕೋಬೇಕು. ಇದು ಕೊಬ್ಬರಿ ಹಾಕಿದಂತ ಟೊಮೆಟೊ ಸಾಂಬಾರು. ಇದು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡಿ. ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನೋಡಿ ಇವತ್ತಿನ ಊಟಕ್ಕೆ ಜೋಳದ ರೊಟ್ಟಿ, ಮೊಳಕೆ ಕಟ್ಟಿದ ಹೆಸರು ಕಾಳು, ಹುಳ್ಳಿಕಾಳು ಪಲ್ಯ ಮತ್ತು ಹಸಿಮೆಣಸಿಕಾಯಿ ಚಟ್ನಿ, ಟೊಮೆಟೊ ಸಾಂಬಾರು ಇಟ್ಕೊಂಡೇನ್ರಿ. ನೋಡಿ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ವಿಘ್ನೇಶ್ವರ, ಸಣ್ಣ ಮಕ್ಕಳೆಲ್ಲ ವಿಘ್ನೇಶ್ವರನ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಹಾಗೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತಾ ಇದ್ದೀನಿ. ಹೃದಯಪೂರ್ವಕವಾದ ತಮಗೆಲ್ಲರಿಗೂ ಧನ್ಯವಾದಗಳು ರೀ.